ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ನಾಳೆ ಬಂದು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಅಲ್ವಾ. ನಾನು ಆಲ್ರೆಡಿ ನಿಮಗೆ ಮಾರ್ನಿಂಗೇ ಒಂದು ವಿಡಿಯೋ ಹಾಕಿದ್ದೆ. ಅದನ್ನು ಅಂತಂದರೆ ಯಾವ ವಸ್ತುಗಳನ್ನ ನೀವು ನಾಳೆ ಮನೆಗೆ ತರೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಅದರ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿಕೊಂಡು ನಾಳೆ ನೀವು ಕೂಡ ಆ ವಸ್ತುಗಳನ್ನ ಮನೆಗೆ ತೊಗೊಂಡು ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್, ಓಕೆನಾ? ಸೊ ಮಿಸ್ ಮಾಡಲೇಬೇಡಿ, ಖಂಡಿತವಾಗ್ಲೂ ತೊಗೊಂಡು ಬನ್ನಿ. ತುಂಬಾ ದುಡ್ಡು ಖರ್ಚು ಮಾಡುವಂಥದ್ದು ನಾನು ಯಾವುದೂ ಹೇಳಲ್ಲ ನಿಮಗೆ. ಸಣ್ಣ ಪುಟ್ಟ ಚಿಕ್ಕ ಅಂದರೆ ಸ್ವಲ್ಪನೇ ದುಡ್ಡು ಖರ್ಚು ಮಾಡುವಂಥದ್ದು, ತುಂಬಾ ಖರ್ಚು ಮಾಡುವಂಥದ್ದು ನಾನು ಯಾವುದೂ ಹೇಳಲ್ಲ ಗಾಯ್ಸ್. ಒಮ್ಮೆ ಅದನ್ನು ಚೆಕ್ ಮಾಡಿಕೊಂಡು ನಾಳೆ ಮಿಸ್ ಮಾಡ್ದೇ ತೊಗೊಂಡು ಬನ್ನಿ. ಹಾಗೆಯೇ ನಾನು ಹೇಳುವಂಥ ಈ ಒಂದು ರೆಮಿಡಿನ ನೀವು ನಾಳೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ನಿಜವಾಗ್ಲೂ ನಿಮಗೆ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ, ಆಯಿತಾ? ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು, ಹಾಗೆಯೇ ನಾಳೆ ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು, ಪ್ರತಿ ಒಂದೂ ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ, ಆಯಿತಾ? ನಮಗೆ ಕಷ್ಟ ಅಂತ ಬಂದಾಗ ದೇವರು ನಮಗೆ ಕೈ ಹಿಡಿಬೇಕು, ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಬೇಕು ಅಂತಂದರೆ ನಾವು ಇನ್ನೊಬ್ಬರಿಗೆ ಸಹಾಯನ ಖಂಡಿತವಾಗ್ಲೂ ನಾವು ಮಾಡಲೇಬೇಕು ಗೈಸ್, ಆಯಿತಾ? ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಏನೋ ಒಂದು ಈ ರೀತಿ ಚಿಕ್ಕ ಪುಟ್ಟ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳನ್ನ ಅವ್ರಿಗೂ ಕೂಡ ರೀಚ್ ಆಗಲಿ ಅಟ್ಲೀಸ್ಟ್, ಓಕೆನಾ? ಅವರು ಕೂಡ ನೋಡಿಕೊಂಡು ಈ ಒಂದು ರೆಮಿಡಿನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇದನ್ನು ಹೇಳೋದು. ಡೈಲಿ ನನ್ನ ವ್ಲಾಗ್ನ ಅಂದರೆ ರೆಮಿಡಿಗಳನ್ನ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಹೇಳ್ತಾರಲ್ಲ ಅಂತ. ಯಾಕಂದರೆ ಹೊಸೊಬ್ರು ಯಾರಾದರೂ ಇರ್ತಾರಲ್ವ ನೋಡೋರು, ಸೊ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳೋದು ಅಷ್ಟೇ, ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ, ಓಕೆನಾ? ಸೊ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವುದೇ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಆಯಿತಾ? ನಿಜವಾಗ್ಲೂ ಹೇಳ್ತೀನಿ, ನಾನು ಲೈಕ್ಸ್ಗಾಗಲಿ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಹೇಳ್ತಿಲ್ಲ ಗಾಯ್ಸ್. ಏನೋ ಒಂದು ನನ್ನ ಕಡೆಯಿಂದ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಳ್ಳೋದ್ರಿಂದ ನಾನೇನೂ ಕಳ್ಕೊಳ್ಳಲ್ಲ ಅಲ್ವಾ? ಸೊ ನನ್ನ ಕಷ್ಟ ಕಾಲಕ್ಕೆ ನನಗೆ ಕಷ್ಟ ಅಂತ ಬಂದಾಗ ದೇವರು ನನ್ನ ಕೈ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ಏನೋ ಒಂದು ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ತೀನಿ. ನೀವು ಅಷ್ಟೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತಿನ ವ್ಲಾಗ್ನ ತಡ ಮಾಡ್ದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ನಾಳೆ ದಯವಿಟ್ಟು ಬೇಗನೆ ಎದಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದೇವರು ಅಂದರೆ ಲಕ್ಷ್ಮೀ ತಾಯಿ ನೆಲೆ ಊರ್ತಾಳೆ, ಆಯಿತಾ? ಸ್ಥಿರವಾಗಿ ನೆಲೆ ಊರಬೇಕು ಲಕ್ಷ್ಮೀ ತಾಯಿ ಅಂತಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಬೇಗನೆ ಪೂಜೆನ ಮಾಡ್ಕೊಳ್ಳಿ. ಇಲ್ಲ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಷ್ಟು ನಂಗೆ ಆಗ್ತಾಯಿಲ್ಲ ಅನ್ನೋರು ಅಟ್ಲೀಸ್ಟ್ ಮಾರ್ನಿಂಗು ಬೇಗನೆ ಎದ್ದು ಒಂದು 8 o'clock ಒಳಗಡೆನಾದರೂ ಪೂಜೆನ ನೀವು ಮುಗಿಸ್ಕೊಳ್ಳಿ, ಸರಿನಾ? ನಾಳೆ ಬಂದು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಅಲ್ವಾ? ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ವಸ್ತುಗಳನ್ನ ಮನೆಗೆ ತೊಗೊಂಡು ಬನ್ನಿ. ಹಾಗೆಯೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ವಸ್ತುಗಳ ಜೊತೆಗೆ ಇನ್ನೂ ಒಂದೆರಡು ಪದಾರ್ಥಗಳನ್ನ ನೀವು ಸೇರಿಸ್ಬಿಟ್ಟು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಡೋದ್ರಿಂದ ಗೈಸ್ ನಿಮಗೆ ಏನು ಯೂಸಸ್ ಅಂತ ಫಸ್ಟು ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಇದೆಲ್ಲ ವಸ್ತುಗಳ ಜೊತೆಗೆ ಇನ್ನೊಂದೆರಡು ವಸ್ತು ತೋರಿಸ್ತೀನಿ. ಅದನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ, ಆಯಿತಾ? ಊಟ ಎಲ್ಲ ಮುಗಿಸ್ಕೊಳ್ಳಿ, ಫುಲ್ಲು ಎಲ್ಲ ಅಂದರೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇದನ್ನು ಇಡಬೇಕಾಗತ್ತೆ, ಸರಿನಾ? ಸೊ ಏನಂದರೆ ನಾಳೆ ಬೆಳಿಗ್ಗೆ ಎದ್ದು ಅಂಗಳ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಫುಲ್ಲು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲು ಪೂಜೆನ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ಗಾಯ್ಸ್, ಮನೆಯಲ್ಲಿ ಲಕ್ಷ್ಮೀ ದೇವಿ 4 ಜಾಗದಲ್ಲಿ ನೆಲೆಸಿರ್ತಾರೆ, ಆಯಿತಾ? ಒಂದು ಬಂದು ಹೊಸ್ತಿಲ ಹತ್ರ, ಇನ್ನೊಂದು ಬಂದು ಅಡುಗೆ ಮನೆಯಲ್ಲಿ, ಇನ್ನೊಂದು ಬಂದು ದೇವರ ಮನೆಯಲ್ಲಿ, ಇನ್ನೊಂದು ಬಂದು ನಿಮ್ಮ ಕ್ಯಾಶ್ ಬಾಕ್ಸ್, ಓಕೆನಾ? ನೀವು ಎಲ್ಲಿ ದುಡ್ಡನ್ನು ಇಡ್ತೀರಾ ಅಲ್ಲಿ ಲಕ್ಷ್ಮೀ ತಾಯಿ ಸ್ಥಿರವಾಗಿ ನೆಲೆ ಊರಬೇಕು. ಅಂದರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕು, ಆಯಿತಾ? ಈ 4 ಜಾಗದಲ್ಲಿ ಲಕ್ಷ್ಮೀ ತಾಯಿ ನೆಲೆಸಿರ್ತಾರೆ. ಸೊ ನಾವೇನು ಮಾಡಬೇಕು ಅಂದರೆ ಸ್ನಾನ ಮಾಡ್ದೇ ಯಾವುದೇ ಕಾರಣಕ್ಕೂ ನೀವು ಹೊಸ್ತಿಲು ಪೂಜೆನ ಮಾಡಬಾರ್ದು. ಹೊಸ್ಲನ್ನ ನೀವು ನೀರು ಹಾಕ್ಬಿಟ್ಟು ತೊಳ್ಕೊಳ್ಳಿ, ಹೊರಗಡೆ ಎಲ್ಲ ತೊಳ್ಕೊಳ್ಳಿ. ಆದರೆ ಅರಿಶಿನ ಕುಂಕುಮ ಹಾಕೋದು, ಹೂವು ಹಾಕೋದು, ರಂಗೋಲಿ ಹಾಕೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾನು ಸುಮಾರು ಜನ ಆ ಥರ ಮಾಡೋದನ್ನ ನೋಡಿದ್ದೀನಿ, ದಯವಿಟ್ಟು ಆ ಥರ ಮಾಡಬೇಡಿ. ಸ್ನಾನ ಮಾಡಿಕೊಂಡೇ ಮಾಡಬೇಕಾಗತ್ತೆ ನೀವು, ಸರಿನಾ? ಆಮೇಲೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ನಾನನ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ಲಕ್ಷ್ಮೀ ದೇವಿಗೆ ನಾಳೆ ಬೆಲ್ಲ ಅಂದರೆ ತುಂಬಾ ಪ್ರಿಯವಾದಂಥದ್ದು ಲಕ್ಷ್ಮೀ ತಾಯಿಗೆ, ಆಯಿತಾ? ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ನೈವೇದ್ಯನ ಪೂಜೆಗೆ ಇಡಿ, ಸರಿನಾ? ಅದಾದಮೇಲಿಂದ ದೇವಿಗೆ ನೀವು ಕೆಂಪು ಬಣ್ಣದ ಬಟ್ಟೆನ ತೊಟ್ಕೊಂಡು, ಕೆಂಪು ಅಥವಾ ಹಸಿರು ಬಣ್ಣದ ಬಟ್ಟೆನ ತೊಟ್ಕೊಂಡು ಪೂಜೆ ಮಾಡಿ. ಹಾಗೆಯೇ ಕೆಂಪು ಬಣ್ಣದ ಹೂವನ್ನ ದೇವಿಗೆ ಮುಡಿಸಿ, ಆಯಿತಾ? ತುಂಬಾ ಒಳ್ಳೆಯದಾಗತ್ತೆ. ಅದ್ರ ಜೊತೆಗೆ ನೀವು
ಇದು ತುಪ್ಪದ ದೀಪನ ಹಚ್ಚಬೇಕಾಗತ್ತೆ ದೇವಿಗೆ, ಸರಿನಾ. ಅಂದರೆ ನಮಗೆ ತುಪ್ಪ ತರುವಷ್ಟು ನಮಗೆ ಶಕ್ತಿ ಇಲ್ಲ ಮೇಡಮ್ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ, 10 ರೂಪಾಯಿ ಯಾರಿಗೂ ಕೂಡ ತೊಂದರೆ ಆಗಲ್ಲ ಅಂತ ಅಂದ್ಕೊಳ್ತೀನಿ, ಸರಿನಾ. 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ, ಅದನ್ನು ತಂದುಬಿಟ್ಟು ತುಪ್ಪದ ದೀಪನ ಹಚ್ಚಿ ದೇವಿಗೆ ತುಂಬಾ ಒಳ್ಳೆಯದಾಗುತ್ತೆ, ಆಯಿತಾ. ಇದ್ರ ಜೊತೆಗೆ ಗಾಯ್ಸ್ ನೀವು ಮನೆಯಲ್ಲಿ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೋಬೇಕು, ಅದರಲ್ಲೂ ಕೂಡ ಅಡುಗೆ ಮನೆನ, ಸರಿನಾ. ಅಡುಗೆ ಮನೆಯಲ್ಲಿ ಏನಂದರೆ ಗಾಯ್ಸ್, ಒಂದು ದಾರಿದ್ರ್ಯ ದೇವತೆ ನೆಲೆಸೋದು ತುಂಬಾ 100% ಜಾಸ್ತಿನೇ ಇರುತ್ತೆ, ಆಯಿತಾ. ಸೊ ನಾವೇನು ಮಾಡಬೇಕು ಅಂತಂದರೆ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಂಡಷ್ಟು ದಾರಿದ್ರ್ಯ ದೇವತೆ ಮನೆಯಿಂದ ತೊಲಗ್ತಾರೆ. ಸೊ ನಾವೇನು ಮಾಡಬೇಕಂದ್ರೆ ಆಮೇಲೆ ಅದ್ರ ಜೊತೆಗೆ ನೀವು ಈ ಉಪ್ಪು, ಅರಿಶಿನ, ಹುಣಸೆ ಹಣ್ಣು, ಹಾಗೆಯೇ ಮಸಾಲೆ ಪದಾರ್ಥಗಳು ಎಲ್ಲನೂ ಕೂಡ ಖಾಲಿ ಆಗದಿರೋ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸಿಂಕಲೆ ಪಾತ್ರೆಗಳೆಲ್ಲ ಅಲ್ಲಲ್ಲೇ ಬಿಸಾಕೋದು, ನೊಣ ಎಲ್ಲ ಮುತ್ತುತ್ತಾ ಇರುತ್ತೆ, ಚಿಟ್ಟೆ ಚಿಕ್ಕದು ಸೊಳ್ಳೆ ಮುತ್ತುತ್ತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಆ ಥರ ಎಲ್ಲ ನೀವು ಇಟ್ಕೊಳ್ಳೋದ್ರಿಂದ ದಾರಿದ್ರ್ಯ ದೇವತೆ ಅನ್ನೋದು ಜಾಸ್ತಿನೇ ನಿಮ್ಮ ಮನೆಯಲ್ಲಿ ನೆಲೆ ಊರ್ತಾರೆ. ಇನ್ನು ದಾರಿದ್ರ್ಯ ದೇವತೆ ಏನಾದರೂ ಮನೆಯಲ್ಲಿ ನೆಲೆ ಊರ್ಬಿಟ್ರೆ ನಿಮಗೆ ಕಷ್ಟದ ಮೇಲೆ ಕಷ್ಟ, ಆಯಿತಾ. ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ. ಮನೆಯಲ್ಲಿ 1 ರೂಪಾಯಿ ಕೂಡ ಉಳಿತಾ ಇರೋದಿಲ್ಲ, ಮನೆಯಲ್ಲಿ ಸುಮ್ಮನೆ ಜಗಳ, ಸುಮ್ಮನೆ ಮನಸ್ತಾಪಗಳು ಈ ರೀತಿ ಎಲ್ಲ ಆಗ್ತಿದೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆ ಊರಿದ್ದಾರೆ ಅಂತ ನೀವು ಇದರಲ್ಲೇ ಅರ್ಥ ಮಾಡ್ಕೋಬೇಕು. ದುಡ್ಡನ್ನ ತಂದ್ಬಿಟ್ಟು ಇಡ್ತೀರಾ, ಕಷ್ಟಪಟ್ಟು ದುಡಿತೀರಾ, ದುಡ್ಡನ್ನ ತಂದ್ಬಿಟ್ಟು ಇಡ್ತೀರಾ ಅಂದರೂ ಕೂಡ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಆ ದುಡ್ಡು ಖರ್ಚಾಗ್ಬಿಡುತ್ತೆ. ನೀರು ಥರ ದುಡ್ಡು ಅನ್ನೋದು ಖರ್ಚಾಗ್ತಾ ಹೋಗುತ್ತೆ. ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ, ಆರೋಗ್ಯದ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಿದೆ ಅಂದರೆ ಅದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ದಾರಿದ್ರ್ಯ ದೇವತೆ ಮನೆಯಲ್ಲಿ ನೆಲೆ ಊರಿದ್ದಾರೆ ಅಂತ, ಸರಿನಾ. ಸೊ ದಾರಿದ್ರ್ಯ ದೇವತೆನ ನಾವು ಮನೆಯಿಂದ ಹೊರಗಡೆ ಹಾಕಬೇಕು, ಲಕ್ಷ್ಮೀ ದೇವಿನ ನಮ್ಮ ಮನೆ ಒಳಗಡೆ ಸ್ಥಿರವಾಗಿ ನೆಲೆಯೂರೋ ಥರ ಮಾಡಬೇಕು ಅಂದರೆ ನಾವು ಕೆಲವೊಂದು ರೆಮಿಡಿಗಳನ್ನ ಖಂಡಿತವಾಗ್ಲೂ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳೇಬೇಕಾಗುತ್ತೆ, ಸರಿನಾ. ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ನಿಮಗೆ ಒಲಿತಾರೆ ನೋಡಿ. ಅದಕ್ಕೆ ನಾನು ನಿಮಗೆ ಒಂದಿನ ಮುಂಚೆನೇ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ನಾಳೆ ಮಿಸ್ ಮಾಡ್ದೇ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ, ಸರಿನಾ. ಸೊ ಯಾರಿಗೆ ಈ ವಿಡಿಯೋ ಸಿಗುತ್ತೆ ಅವರು ನಾಳೆ ನೈಟ್ ಮಾಡ್ಕೊಳ್ಳಿ, ಫುಲ್ಲು ನಾಳೆ ಸಿಕ್ಕಿದ್ರೆ ನಾಳೆ ನೈಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನಾಳಿದ್ದು ಶನಿವಾರ ಇಲ್ಲ ಭಾನುವಾರ ಸಿಕ್ತು ಅಂದರೆ ಮುಂದಿನ ವಾರ ನೆಕ್ಸ್ಟು 2ನೇ ಶುಕ್ರವಾರ, ಆಷಾಢ ಶುಕ್ರವಾರ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ, ಸರಿನಾ. ಈ 4 ಆಷಾಢ ಶುಕ್ರವಾರಗಳಲ್ಲಿ ನೀವು ಯಾವ ವಾರ ಬೇಕಾದರೂ ಮಾಡ್ಕೊಳ್ಬಹುದು. ನಿಮ್ಗೆ ಯಾವತ್ತು ವಿಡಿಯೋ ಸಿಗುತ್ತೋ ಆ ಟೈಮಲ್ಲಿ, ಇವತ್ತು ನಿಮ್ಗೆ ಸಿಕ್ಕಿದ್ರೆ ನಾಳೆ ಮಾಡ್ಕೊಳ್ಳಿ, ನಾಳೆ ಸಿಕ್ಕರೆ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವೀಕಲ್ಲ ಆದರೆ ನೆಕ್ಸ್ಟ್ ವೀಕ್ ಸಿಕ್ಕಿದ್ರೆ ಆದರೂ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಯಾವಾಗ ಸಿಗುತ್ತೋ ಆ ದಿನ ನೀವು, ಅಂದರೆ ಶುಕ್ರವಾರನೇ ಮಾಡಬೇಕು, ಇದನ್ನು ನೈಟ್ ಮಾಡಬೇಕು, ಸರಿನಾ. ಸೊ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಯಾವ ರೀತಿ ಈ ಒಂದು ಏನೇನು ಯೂಸ್ ಮಾಡಬೇಕು ಪದಾರ್ಥಗಳನ್ನ, ಆ್ಯಂಡ್ ಈ ಪದಾರ್ಥಗಳಿಗೆ ಏನು ಶಕ್ತಿ ಇದೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಾನು ಅರಿಶಿನ ತೊಗೊಂಡಿದ್ದೀನಿ ಅಲ್ವಾ. ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂತಹ ವಸ್ತು ಅಲ್ವಾ ಗಾಯ್ಸ್. ಅರಿಶಿನ ನಾವು ದೇವತೆಗಳಿಗೆ ತುಂಬಾ ಪ್ರಿಯವಾದಂಥದ್ದು, ಹಾಗೆಯೇ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು ಅರಿಶಿನಕ್ಕೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನ ಇಲ್ಲದೇ ನಾವು ಯಾವುದೇ ಒಂದು ಮಂಗಳಕರವಾದಂತಹ ಕೆಲಸನ ಹಾಗೆ ಶುಭಾರಂಭಗಳನ್ನ ನಾವು ಪ್ರಾರಂಭಿಸಲ್ಲ ಅಲ್ವಾ. ಸೊ ಅರಿಶಿನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ತಗೊಳ್ಳಿ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಕಪ್ಪು ಸಾಸಿವೆನ ತೊಗೊಂಡಿದ್ದೀನಿ. ಕಪ್ಪು ಸಾಸಿವೆ ಅನ್ನೋದು ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಪ್ಪು ಸಾಸಿವೆಗೆ ಇರುತ್ತೆ, ಸರಿನಾ. ಸೊ ಕಪ್ಪು ಸಾಸಿವೆನ 1 ಟೇಬಲ್ ಸ್ಪೂನಷ್ಟು ತಗೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ನಾನು 2 ಲವಂಗನ ತೊಗೊಂಡಿದ್ದೀನಿ. ಲವಂಗನೂ ಅಷ್ಟೇ ಗಾಯ್ಸ್, ನಿಮಗೆ ಮನೆಯಲ್ಲಿ ಹಣನ ಧನ ಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ನಿಮಗೆ ಲವಂಗ ಅನ್ನೋದು ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 2 ಲವಂಗನ ತೊಗೊಂಡಿದ್ದೀನಿ, ಹಾಗೆ 2 ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಏಲಕ್ಕಿನೂ ಅಷ್ಟೇ ಮನೆಯಲ್ಲಿ ಇರುವಂಥ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇರುತ್ತೆ. ಅದರ ಜೊತೆಗೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ವಸ್ತುಗಳು ಇದೆಲ್ಲ, ಓಕೆನಾ. ಸೊ ಅದಕ್ಕೆ ನಾನಿಲ್ಲಿ 2 ಏಲಕ್ಕಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 5 ರೂಪೀಸ್ ಕಾಯಿನ್ನ ತೊಗೊಂಡಿದ್ದೀನಿ ನಾನು, ನೋಡ್ತಾ ಇದ್ದೀರಾ ಅಲ್ವಾ. 5 ರೂಪೀಸ್ ಕಾಯಿನ್, 5 ರೂಪೀಸೇ ತೊಗೋಬೇಕು, 1 ರೂಪಾಯಿ ತೊಗೋಬೋದಾ ಮೇಡಮ್ ಆ ಥರ ಕೇಳಬೇಡಿ. 5 ರೂಪೀಸ್ ಕಾಯಿನೇ ಆಗಿರಬೇಕು, 5 ರೂಪೀಸ್ ಕಾಯಿನ್ನೇ ತೊಗೋಬೇಕಾಗುತ್ತೆ. 5 ಅನ್ನೋದನ್ನ ನಾವು ಪಂಚಭೂತಗಳಿಗೆ ನಾವು ಹೋಲಿಸ್ತೀವಿ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ 5 ನಾಣ್ಯನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಗೈಸ್ ಇಲ್ಲಿ ನೋಡಿ, ನಾನು ಬಟ್ಲಡಿಕೆನ ತೊಗೊಂಡಿದ್ದೀನಿ, ಸರಿನಾ. ಬಟ್ಲಡಿಕೆ ಅನ್ನೋದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಸೊ ನಾನಿಲ್ಲಿ 1 ಬಟ್ಟಲು ಅಡಿಕೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಚಕ್ಕೆನ ತೊಗೊಂಡಿದ್ದೀನಿ,
ಸರಿನಾ. ಈ ಪದಾರ್ಥಗಳೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ, ಯಾರ ಮನೇಲೂ ಕೂಡ ಇಲ್ಲ ಅಂತ ಹೇಳಂಗೆ ಇಲ್ಲ ಅಲ್ವಾ. ಈ ಪದಾರ್ಥಗಳು ಎಲ್ಲನೂ ಕೂಡ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ. ಸೊ ಚಕ್ಕೆನೂ ಅಷ್ಟೇ, ಮಸಾಲೆ ಐಟಮ್ ಅಂದರೆ ನಮ್ಮ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು. ಸೊ ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಚಕ್ಕೆನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆನೂ ಕೂಡ ತೊಗೋಬೇಕಾಗತ್ತೆ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಕೂಡ ತೊಗೊಂಡಿದ್ದೀನಿ. ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದಂಥದ್ದು ಅಲ್ವಾ. ಕಲ್ಲುಪ್ಪಿನಿಂದ ನೀವು, ನಾನು ಆಗಲೇ ಹೇಳ್ದಂಗೆ, ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ನಿಮಗೆ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಗಾಯ್ಸ್. ಅದಕ್ಕೆ ಇಲ್ಲಿ ನೀವೇನು ಮಾಡಬೇಕಂದ್ರೆ ಕಲ್ಲುಪ್ಪನ್ನ ತೊಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕರಿತೀವಿ. ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದಂಥದ್ದು, ಶ್ರೇಷ್ಠವಾದಂಥದ್ದು ಅಲ್ವಾ. ಸೊ ನಾನಿಲ್ಲಿ ಕಲ್ಲುಪ್ಪನ್ನ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಗಾಯ್ಸ್. ಇಷ್ಟನ್ನ ನೀವೇನು ಮಾಡಬೇಕು ಅಂದರೆ ಇಷ್ಟು ಪದಾರ್ಥಗಳನ್ನ ನೀವು ಒಂದು ಪ್ಲೇಟಲ್ಲಿ ಈ ರೀತಿ ಇಟ್ಕೊಳ್ಬೇಕು. ನಾಳೆ ನೈಟು ಮಲ್ಗೋಕ್ಕಿಂತ ಮುಂಚೆ, ಇನ್ನೇನೋ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಾಗ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ಗ್ಯಾಸ್ ಸ್ಟವ್ಗೆ ತುಂಬಾ ಪೂಜೆನ ಮಾಡಿ. ಆಗಿನ ಕಾಲದಲ್ಲೆಲ್ಲ ಒಲೆಗಳೆಲ್ಲ ಯೂಸ್ ಮಾಡ್ತಿದ್ರು ಅಲ್ವಾ. ಗ್ಯಾಸ್ ಸ್ಟವ್ ಎಲ್ಲ ಇರಲಿಲ್ಲ ಆವಾಗಿನ ಕಾಲದಲ್ಲಿ. ಒಲೆಗಳೆಲ್ಲ ಯೂಸ್ ಮಾಡಿ ಅಡುಗೆನ ಮಾಡ್ಕೊಳ್ತಿದ್ವಿ. ಅದಕ್ಕಿಂತ ಮುಂಚೆ, ಅಡುಗೆ ಮಾಡೋಕ್ಕಿಂತ ಮುಂಚೆ ಒಲೆಗಳಿಗೆಲ್ಲ ಪೂಜೆ ಮಾಡಿ ಅಡುಗೆನ ಮಾಡ್ಕೊಳ್ತಿದ್ವಿ. ಅವ್ರಿಗೆಲ್ಲ ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರಲಿಲ್ಲ ಅಲ್ವಾ. ಸೊ ನೀವೇನು ಮಾಡಬೇಕಂದ್ರೆ ಗ್ಯಾಸ್ ಸ್ಟವ್ಗೂ ಕೂಡ, ಗ್ಯಾಸ್ ಸ್ಟವ್ ಮತ್ತು ಮಹಾಲಕ್ಷ್ಮಿ ನೆಲೆಸಿರೋ ಜಾಗ ಅಲ್ವಾ, ಅಡುಗೆ ಮನೆ, ಅನ್ನಪೂರ್ಣೇಶ್ವರಿ ದೇವಿ ಮತ್ತು ಮಹಾಲಕ್ಷ್ಮಿ ನೆಲೆಸಿರೋ ಜಾಗ, ಗ್ಯಾಸ್ ಸ್ಟವ್ಗೂ ಕೂಡ ನೀವು ಪೂಜೆನ ಮಾಡಿಕೊಂಡು ನೀವು ನೆಕ್ಸ್ಟು ಅಡುಗೆನ ಮಾಡ್ಕೊಳ್ಬೇಕಾಗತ್ತೆ. ನೈಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನೈಟೇ ಆದಷ್ಟು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ಳಿ. ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ, ಅಲ್ಲಲ್ಲೇ ಬಿಟ್ಟು ಎಲ್ಲ ಮಲಗಬೇಡಿ, ಅಲ್ಲಲ್ಲೇ ವಾಶ್ ಮಾಡ್ಕೊಳ್ಳಿ. ಅದಾದಮೇಲಿಂದ ನೀವೇನು ಮಾಡಬೇಕಂದ್ರೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆಲ್ಲ ಆದಮೇಲೆ ನೈಟು ಮಲಗೋಕ್ಕಿಂತ ಮುಂಚೆ ಈ ಪದಾರ್ಥಗಳನ್ನ ಒಂದು ಪ್ಲೇಟಲ್ಲಿ ಇಟ್ಟುಬಿಟ್ಟು ನೀವು ತಗೊಂಡು ನೀವು ಆ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇಡಬೇಕಾಗತ್ತೆ ಈ ಪದಾರ್ಥಗಳನ್ನೆಲ್ಲ. ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದಾರಿದ್ರ್ಯ ಇದ್ದರೂ ಕೂಡ ಈ ಇರುವಂಥ, ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಪದಾರ್ಥಗಳೆಲ್ಲನೂ ಕೂಡ ಅದು ಆಕರ್ಷಣೆ ಮಾಡುತ್ತೆ. ಯಾವುದೇ ಒಂದು ದಾರಿದ್ರ್ಯ ಇದ್ದರೂ ಕೂಡ ಈ ಪದಾರ್ಥಗಳು ಆಕರ್ಷಣೆ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ದೂರ ಮಾಡುತ್ತೆ. ಜೊತೆಗೆ ಆರೋಗ್ಯದ ಸಮಸ್ಯೆ ಇದ್ದರೂ ದೂರ ಮಾಡುತ್ತೆ. ನಿಮ್ಗೆ ಎಂಥ ಸಮಸ್ಯೆ ನೀವು ಅನುಭವಿಸ್ತಾ ಇದ್ರೂ ಮನೆಯಲ್ಲೂ ಕೂಡ ಈ ಪದಾರ್ಥಗಳು ತನ್ನತ್ತ ದಾರಿದ್ರ್ಯನ ಸೆಳೆಕೊಂಡು ನಿಮಗೆ ಒಳ್ಳೆಯದಾಗೋ ರೀತಿ ಖಂಡಿತವಾಗ್ಲೂ ಮಾಡುತ್ತೆ ಗಾಯ್ಸ್. ಯಾರು ಕೂಡ ಮಿಸ್ ಮಾಡಬೇಡಿ ಸರಿನಾ. ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ನೋಡಿ ಬೇಕಾದರೆ ನಾಳಿದ್ದು ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದ ನಾವು ಮಾಡ್ತಿದ್ದೀವಿ, ನಮಗೆ ನಿಜವಾಗ್ಲೂ ಒಳ್ಳೇದಾಗ್ತಿದೆ ಅಂತ ನೀವೇ ನನಗೆ ಕಮೆಂಟ್ನ ಮಾಡ್ತೀರಾ. ತುಂಬ ಜನ ಆಲ್ರೆಡಿ ಕಮೆಂಟ್ ಮಾಡ್ತಿದ್ದಾರೆ, ನೀವು ಹೇಳುವಂಥ ರೆಮಿಡಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ, ತುಂಬಾ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಿ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಗಾಯ್ಸ್, ನೈಟ್ ಇದನ್ನೆಲ್ಲ ಇಟ್ಬಿಟ್ಟು ನೀವು ಮಲಗಿಬಿಟ್ಟು ನಾಳಿದ್ದು ಅಂದರೆ ಶನಿವಾರ ಮಾರ್ನಿಂಗ್ ಎದ್ದು ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಾನು ತೋರಿಸಿರುವಂಥ ಎಲ್ಲ ಪದಾರ್ಥಗಳನ್ನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಸರಿನಾ. ಹಾಕ್ಬಿಟ್ಟು ಈ 5 ರೂಪೀಸ್ ಕಾಯಿನ್ ಇದೆಯಲ್ಲ, ಈ 5 ರೂಪೀಸ್ ಕಾಯಿನ್ನ ನೀವು ಯಾರಿಗಾದ್ರೂ ಭಿಕ್ಷುಕರಿಗೆ ಕೂಡ ಕೊಡ್ಬೋದು. ಇಲ್ಲ ಅಂತಂದರೆ ಯಾರಾದರೂ ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಏನಾದರೂ ನೀವು ಕೊಡಿಸ್ಬೋದು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಹುಂಡಿಗೆ ಈ ಕಾಯಿನ್ನ ಹಾಕ್ಬಿಡಿ ಸರಿನಾ. ಇಷ್ಟೇ ಗೈಸ್, ಇಷ್ಟು ಮಾಡಬೇಕು ನೀವು. ನಾಳಿದ್ದು ಬೆಳಿಗ್ಗೆನೇ ಎದ್ದೇಳಿ, ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆ ಈ ಕೆಲಸನ ಮಾಡ್ಕೊಳ್ಳಿ. ಅದಾದಮೇಲಿಂದ ನೀವು ಹೊರಗಡೆ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಬಂದು ದೇವರಿಗೆ ಮತ್ತೆ ದೀಪನ ಹಚ್ಚಿ, ನಾನು ಈ ರೀತಿ ರೆಮಿಡಿನ ಮಾಡ್ಕೊಂಡಿದ್ದೀನಿ, ನನಗೆ ಎಲ್ಲದರಲ್ಲೂ ಆಗುತ್ತೆ ತಾಯಿ ಅಂತ ನಂಬಿದ್ದೀನಿ ಅಂತ ನೀವು ಕೇಳಿಕೊಂಡು ದೇವ್ರನ್ನ ಪೂಜೆನ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇದನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಡ್ತಾ ಇರ್ತೀರಲ್ಲ, ಇಡಬೇಕಾದ್ರೂ ಅಷ್ಟೇ ನೀವು, ನಾನು ಈ ಒಂದು ರೆಮಿಡಿನ ನನ್ನ ಕಷ್ಟಗಳು ತೀರಲಿಕ್ಕೆ, ನಮ್ಮ ಮನೆಯಲ್ಲಿ ಇರುವಂಥ ಒಂದು ದಾರಿದ್ರ್ಯನ ಹೊರಗಡೆ ಹೋಗಲಿಕ್ಕೆ ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ತಾಯಿ, ನನಗೆ ಎಲ್ಲದರಲ್ಲೂ ಒಳ್ಳೇದಾಗೋಂಗೆ ಮಾಡು, ನನ್ನ ಕಷ್ಟಗಳನ್ನ ತೀರಿಸು ತಾಯಿ. ನಿಮ್ಗೆ ಏನೇನು ಕಷ್ಟ ಇದೆ ಎಲ್ಲನೂ ಕೂಡ ದೇವಿ ಹತ್ರ ಕೇಳಿಕೊಂಡು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನೀವು ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ ಅಷ್ಟೇ ಗಾಯ್ಸ್, ಒಂದು ಸಂಕಲ್ಪನ ಮಾಡಿಕೊಂಡು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಸರಿನಾ. ಮಾಡಿಬಿಟ್ಟು ಅದಾದಮೇಲಿಂದ ಗ್ಯಾಸ್ ಸ್ಟವ್ ಕೆಳಗಡೆ ಇದನ್ನು ಇಟ್ಬಿಟ್ಟು ಮಲ್ಕೊಳ್ಳಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಸುಮಾರು ವಿಡಿಯೋ ಮಾಡಿದ್ದೀನಿ, ಎಲ್ಲಾದ್ರದ್ದು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಇದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳಿ ಸರಿನಾ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಇನ್ನೊಂದು ವಿಡಿಯೋ ಹಾಕ್ತೀನಿ ಗೈಸ್, ಈವ್ನಿಂಗ್ ಹಾಕ್ತೀನಿ ನಾನು. ಒಮ್ಮೆ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ನಾಳೆ ನಾನು ಇವತ್ತು ತೋರಿಸಿರುವಂಥ 3 ರೆಮಿಡಿಗಳನ್ನ ನೀವು ನಾಳೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಬಂದು ನೆಲೆಸ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.